ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶ್ರುತಿ ನಿರಂಜನ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಗುರುವಾರ ಬೆಳಿಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರು ಹುಟ್ಟಿದ ದಿನ, 6ನೇ ತಾರೀಕು. ಸೊ ಫಸ್ಟು ರಾಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ 2 ಖುಷಿಯಾದ ವಿಚಾರ ಇದೆ. ಏನಪ್ಪ ಅಂದರೆ, ಒಂದು ಇವತ್ತು ರಾಯರು ಹುಟ್ಟಿದ ದಿನ ಅನ್ನೋದೊಂದು ಖುಷಿ ಆದರೆ, ಇನ್ನೊಂದು ನಮ್ಮನೆಗೆ ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಸೊ ಅದು ಏನು ಹೇಗೆ ಅಂತ ಅದನ್ನು ಮುಂದಿನ ವ್ಲಾಗ್ನ ವಾಚ್ ಮಾಡಿ ನಿಮಗೆ ಅದು ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ 2 ಖುಷಿ ವಿಚಾರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ನಾನಿನ್ನೂ ರೆಡಿ ಆಗಿಲ್ಲ. ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ರೆಡಿಯಾಗಿ ಪೂಜೆ ಎಲ್ಲ ಮಾಡಬೇಕು. 10 ಗಂಟೆಗೆ ಮನೆಯಿಂದ ಹೊರಡಬೇಕು. ಸೊ ಆ ಖುಷಿ ವಿಚಾರ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಪಾಪು ಇನ್ನೂ ರೆಡಿ ಆಗಿರಲಿಲ್ಲ, ಇನ್ನೂ ತಿಂಡಿ ಮಾಡ್ತಾ ಇದ್ದ. ಸೊ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ, ನಾವು ಹೊಸ ಬೈಕ್ ತೊಗೊಳ್ತಾ ಇದ್ದೀವಿ. ಈ ವರ್ಷ ಲಾಂಚ್ ಆಗಿರೋಂತಹ ಆ್ಯಕ್ಸಿಸನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಸಿಸ್ 125ನ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಖುಷಿ ವಿಚಾರ ನನಗೆ. ಸೊ ಪಾಪನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಬಟ್ ಅವನು ಇನ್ನೂ ತಿಂಡಿ ಮಾಡಿರಲಿಲ್ಲ. ಸೊ ಇನ್ನೂ ಸ್ನಾನ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗೋದು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ನು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ನಾವಿಬ್ಬರು ಹೋಗ್ತಾ ಇದ್ದೀವಿ ಬೈಕ್ ತೊಗೊಂಬರೋದಕ್ಕೆ. ಸಂಜೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ವೆಹಿಕಲ್ಸ್ ಓಡಾಡೋದ್ರಿಂದ ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಖುಷಿಯಾಗಿದೆ ನನಗಂತೂ. ವೆಯ್ಟ್ ಮಾಡ್ತಾ ಇದ್ದೀವಿ ದಿನಕ್ಕೋಸ್ಕರ. ನನಗೆ ಫೈನಲಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇಬ್ಬರೂ. ಫೈನಲಿ ಶೋರೂಮ್ ಹತ್ರ ರೀಚ್ ಆದ್ವಿ. ಈ ಶೋರೂಮ್ ಬಂದು ರಾಮನಗರದಲ್ಲಿರೋದು. ಶಾಂತಿನಿಕೇತನ್ ಕಾಲೇಜ್ ಇದೆಯಲ್ಲ, ಸೊ ಆ ಪಕ್ಕದಲ್ಲೇ ನಿಯರ್ ಬೈಯಲ್ಲೇ ಇದೆ ಶ್ರೀಕರ್ ಮೋಟಾರ್ಸ್ ಅಂತ ಹೇಳ್ಬಿಟ್ಟು. ಈ ಶೋರೂಮ್ನ ನೇಮ್ ಬಂದು ದೊಡ್ಡದಾಗಿ ಸುಜುಕಿ ಅಂತ ಹಾಕಿದ್ದಾರೆ, ಬಟ್ ಶ್ರೀಕರ್ ಅಂತ ನೇಮ್ ಇದೆ ಅವ್ರದ್ದು. ಚೆನ್ನಾಗಿದೆ, ಹೊಸದಾಗೆ ಓಪನ್ ಆಗಿರೋದು ಈ ಶೋರೂಮ್. ಅರೌಂಡ್ 2-3 ಇಯರ್ಸ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗಿಲ್ಲಿ ಇಲ್ಲೇ ತೊಗೋಬೇಕು ಅನ್ನೋ ಕಾರಣಕ್ಕೆ ಒಂದು 3-4 ಕಡೆ ವಿಚಾರಿಸಿದ್ವಿ. ರೇಟ್ಸ್ ಎಲ್ಲ ನೋಡಿ ಆಮೇಲೆ ನಾವು ಇಲ್ಲಿ ಹೋಗಿ ನಮಗೆ ಓಕೆ ಆದಮೇಲೆ ಇಲ್ಲಿ ಬುಕ್ ಮಾಡಿಬಿಟ್ಟು ಬಂದಿದ್ದು. 20-25 ಡೇಸ್ ಆಗಿತ್ತು ಅನಿಸುತ್ತೆ ನಾವು ಬುಕ್ ಮಾಡಿ. ಬಟ್ ಒಂದು ಟೈಮಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಸೊ ಹಾಗಾಗಿ ಇವತ್ತು ಗುರುವಾರ ರಾಯರು ಹುಟ್ಟಿದ ದಿನನೇ ಬೈಕ್ ತೊಗೋತಾ ಇದ್ದೀವಿ. ಲೇಬರ್ ಮಾರ್ಕೆಟ್ ಇರುತ್ತೆ, ಹೈಯರ್ ಪಾಲಿಶು ಕಿಲೋಮೀಟ್ರು 6 ಡೇಸ್ ಕೂಡ ಇದೆ. 30ಇಂದ 45 ನೆಕ್ಸ್ಟ್ 2000 ಕಿಲೋಮೀಟ್ರು ಮತ್ತು ಡೇಸ್ ಕೂಡ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್
ಎತ್ಕೊಂಡು ಅಲ್ಲಿರೋರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಗ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೆಂಗಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಆಂಜನೇಯನ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಫಸ್ಟ್ ಅಲ್ಲಿಗೆ ಗಾಡಿ ಎತ್ಕೊಂಡು ಹೋಗೋಣ, ಫಸ್ಟ್ ಅಲ್ಲೇ ಪೂಜೆ ಮಾಡಿಸ್ಬಿಡೋಣ, ಆಮೇಲೆ ಬೇಕಾದರೆ ನಮ್ಮ ಮನೆ ದೇವ್ರುಗಳಿಗೆಲ್ಲ ಹೋಗ್ತಾನೆ ಇರ್ತೀವಿ. ಸೊ ಹೋದಾಗ ಅವಾಗೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದೆ ಅದು ಆಂಜನೇಯಂಗೆ ಪೂಜೆ ಮಾಡಿಸ್ಬೇಕು ಅಂತ. ಸೊ ಹಾಗಾಗಿ ಇಬ್ಬರೂ ಇವಾಗ ಕೆಂಗಲ್ಗೆ ಹೊರಟಿದ್ದೀವಿ. ಗುರುವಾರ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲ್ಲ ಅಂತ ಅನ್ಕೋತೀನಿ, ಏಕೆಂದರೆ ರಾಘವೇಂದ್ರ ವಾರ ಆಗಿರೋದ್ರಿಂದ. ಸೊ ರಾಯರು ವಾರ ಆಗಿರೋದ್ರಿಂದ ಎಲ್ಲ ಆ ಟೆಂಪಲ್ಗಳಲ್ಲಿ ಜಾಸ್ತಿ ಇರ್ತಾರೆ. ಸೊ ಫ್ರೀ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಕೆಂಗಲಲ್ಲಿ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲ ಬರೀ ಗಡ್ಡಿ ಕರ್ಪೂರಕ್ಕೆ ನೀನು ಅಷ್ಟು ದೂರ ಹೋಗಿ ತೊಗೊಂಬರೋದಕ್ಕೆ ಕೇಳ್ತಾ ಇದೆಯಾ? ಸುಜುಕಿ ಕೊಡ್ತಾರೆ. ಮುಗಿಸ್ಕೊಬರೋಣ ಹೇಳ್ಬಿಟ್ಟು ಅಲ್ಲೇ ಕೂತ ಎಲ್ಲಿ ಅಲ್ಲೇ ಕಟ್ತೀಯಾ? ಬೇಡ ಅಪ್ಪು, ಇನ್ನೊಂಚೂರು ಇದ್ರ ಹತ್ರ ಕಟ್ತೀಯ ನೋಡು, ಆ ಕಡೆ ಕಂಬಿಗಳವಲ್ಲ ಮೇಲ್ಗಡಿಕೆ ತಂಗೆ. ಹಾಂ ಅಷ್ಟಕ್ಕೆ ಬರಲಿ, ಹಂಗೆ ಬರಬೇಕದು ಇದ್ರ ಮೇಲೆ. ಇಲ್ಲಿಗೆ ಕಟ್ಟು ಕಾರ್ನರ್ಗೆ, ಈ ಕಾರ್ನರ್ ಆ ಕಾರ್ನರ್ ಕಟ್ಟಿದ್ರೆ ಕರೆಕ್ಟಾಗಿ ಅಲ್ಲಿ ಚಕ್ರದ ಇದ್ರ ಮೇಲೆ ಬರುತ್ತೆ. ಆ ಕಡೆ ಈ ಕಡೆ ಕಾರ್ನರ್ಗೆ ಹಾಕು. ಹಾಂ ಗಂಟಿರುತ್ತೆ ನೋಡಿ, ಗಂಟು ಬಿಚ್ಚು ಓದ್ಕೋಣ. ಅದು ಈ ಕಡೆ ಮುಂದೆ ಕಡಿಕದಂಗೆ ಆರ ಅದು ತುದಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಏನು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರಲಿಲ್ವಲ್ಲ. ಗಾಡಿ ರೇಟ್ ಹೆಂಗೆ ಜಾಸ್ತಿ ಆಗುತ್ತೋ ಹಂಗೆ ಹಾರದ ರೇಟು ಜಾಸ್ತಿ ಆಗುತ್ತೆ. ಅಲ್ಲಿತ್ತು ನೋಡೊಂದು ರೆಡ್ ಕಲರ್ದ್ರಲ್ಲಿ ಮಾಡಿದ್ದಲ್ಲ ದೊಡ್ಡದು, ಅದು ಚೆನ್ನಾಗಿತ್ತದು. गजाननाथाय मंगलम पुंसामोहनरूपाय पुण्यश्लोकाय मंगलम ಸೊ ಫೈನಲಿ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದರು. ಸೊ ನೋಡಿದ್ರಲ್ಲ, ಇದೇ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಏಕೆಂದರೆ ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡಬೇಕು, ತುಂಬ ವರ್ಷ ಆಯಿತು ತೊಗೊಂಡು. ಸೊ ಹಾಗಾಗಿ ನ್ಯೂ ಮಾಡೆಲ್ ತೊಗೊಳ್ಳೋಣ ಅನ್ನೋ ಥರ ಮೊದಲೇ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಸೊ ತುಂಬ ಖುಷಿ ಆಯಿತು. ಅದರಲ್ಲೂ ಫಸ್ಟು ಆಂಜನೇಯಂಗೆ ಹೋಗಿ ಪೂಜೆ ಮಾಡಿಸಿ ತುಂಬಾ ಖುಷಿ ಆಯಿತು. ಮತ್ತು ಸಂಜೆನೂ
ದೇವಸ್ಥಾನಕ್ಕೆ ಹೋಗ್ತೀವಿ, ರಾಯರ ದೇವಸ್ಥಾನಕ್ಕೆ. ಬೆಳಗ್ಗೆ ಪಾಪುನ ಕರ್ಕೊಂಡು ಹೋಗಿಲ್ಲ ಅನ್ನೋದೊಂದು ಬೇಜಾರಿದೆ. ಯಾಕೆಂದರೆ ಅವನು ಸ್ನಾನ ಮಾಡಿರಲಿಲ್ಲ, ಲೇಟಾಗಿದ್ದ. ಸೊ ತಿಂಡಿ ಮಾಡಿಸೋದು ಲೇಟ್ ಆಯಿತು. ಸೊ ಅವನಿಗೆ ತಿಂಡಿ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದು ಲೇಟ್ ಆಗಿಬಿಡತ್ತೆ. ಮತ್ತು ಅವರು ಶಾಪಿಗೆ ಹೋಗಬೇಕಿತ್ತು, ಹಾಗಾಗಿ ನಾನು ಕರ್ಕೊಂಡು ಹೋಗಿರಲಿಲ್ಲ. ಅದೊಂದು ಬೇಜಾರಿದೆ, ಪಾಪು ಇಲ್ವಲ್ಲ ಅಂತ. ಬಟ್ ಸಂಜೆ ಮತ್ತೆ ಅವನದ ಹೊಸ ಬೈಕಲ್ಲೇ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಶಾಪ್ ಮುಗಿಸ್ಕೊಂಡು ಬೇಗ ಬರ್ತಾರೆ. ಈವ್ನಿಂಗು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ, ರಾಮನಗರದಲ್ಲೇ ಇದೆ. ಆ್ಯಂಡ್ ಅದೊಂದು ಖುಷಿ ಇದೆ ನನಗೆ, ಇವತ್ತು ಅದು ರಾಯರು ಹುಟ್ಟಿದ ದಿನವೇ ಬೈಕ್ ತೊಗೊಂಡೆ ಅಂತ. ಆ್ಯಕ್ಚುಲಿ ನಾವು ಸಂಡೇ ಪ್ಲ್ಯಾನ್ ಮಾಡಿದ್ದಿದ್ದು, ಲಾಸ್ಟ್ ಸಂಡೇ ಹೋಯ್ತಲ್ಲ ಆ ಸಂಡೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದಿತ್ತು. ಬಟ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ತೊಗೊಂಡಿರಲಿಲ್ಲ. ಇವತ್ತಿಗೋಸ್ಕರನೇ ಕಾಯ್ತಿತ್ತು ಅನಿಸುತ್ತೆ, ಇವತ್ತೇ ತೊಗೊಳ್ಳಿ ಅನ್ನೋದಕ್ಕೆ ಸ್ವಲ್ಪ ತಡೆ ಆಯಿತು ಅನಿಸುತ್ತೆ. ಸೊ ಫೈನಲಿ ಹ್ಯಾಪಿ, ತೊಗೊಂಡೆ ಅನ್ನೋದೊಂದು ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ದೇವರು ಬೈಕ್ ಜೊತೆಗೆ ಇನ್ನೊಂದು ಡ್ರೀಮ್ ಇದೆ, ಒಂದು ಕಾರ್ ತೊಗೋಬೇಕು ಅಂತ. ಅಟ್ಲೀಸ್ಟ್ ಹೊಸದಲ್ಲದೆ ಹೋದ್ರೂ ಸೆಕೆಂಡ್ಸಲ್ಲಾದರೂ ತೊಗೋಬೇಕು ಅನ್ನೋ ಒಂದು ಆಸೆ ಇದೆ. ಯಾಕೆಂದರೆ ನಮ್ಮದು ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋದರೆ ಸೊ ಕಾರ್ ಬೇಕಾಗುತ್ತೆ. ಸೊ ಅದೊಂದು ಪ್ಲ್ಯಾನ್ ಇದೆ, ನೋಡೋಣ. ದರ್ಶನ ಎಲ್ಲ ಮುಗೀತು, ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡು ಆಚೆ ಬಂದ್ವಿ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ದೇವಸ್ಥಾನಕ್ಕೂ ಬಂದಿದ್ದಾಯಿತು, ಹೊಸ ಗಾಡಿನೂ ತಗೊಂಡ್ಬಂದಿದ್ದಾಯಿತು. ಸೊ ಖುಷಿ ಆಯಿತು. ಸೊ ಇಲ್ಲಿಗೆ ನಾನು ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ಫುಲ್ ನೋಡಿದ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್.